ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಗೆ ಸ್ವಾಗತ. ಧಾರವಾಡ ಜಿಲ್ಲೆ ಗರಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುಳಮುತ್ತಲ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮಸ್ಥರ ಹಾಗೂ ಗೃಹಿಣಿಯರು, ಚಿಕ್ಕ ಮಕ್ಕಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಇಬ್ಬರು ವ್ಯಕ್ತಿಗಳು ಅಕ್ರಮವಾಗಿ ಸರಾಯಿ ಮಾರಾಟ ಮಾಡುತ್ತಿರುವುದರಿಂದ ಊರಿನ ಶಾಂತಿ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಗ್ರಾಮಸ್ಥರು ಆರೋಪ ವಿಶೇಷವಾಗಿ ಮಹಿಳೆಯರು ಈ ಸಮಸ್ಯೆಯನ್ನು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮದ್ಯ ವ್ಯಸನವಾಗಿ ನಿತ್ಯ ಜಗಳ, ಅವಾಚ್ಯ ಶಬ್ದಗಳಿಂದ ಯುವಕರು ವಿಚಾರವಾಗಿ ನಾಗರಿಕರು ಸೇರಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತೆ ಗರಗ ಪೊಲೀಸ್ ಅದರಿಂದ ನಮ್ಮ ಜೀವನ ಭಾಳ ಹಾಳಾಗತ್ತವ್ರಿ. ಸರಿ ಒಂದು ನೋಡ್ರಿ ಬಂದ್ ಮಾಡ್ಬೇಕು. ಕೈ ಮುಗಿ ಕೇಳ್ಕೊತಾವ್ರಿ, ಬಂದ್ ಮಾಡಿ ಬೆಳತನಕನೂ ಇಸ್ಪೇಟ್ ಆಡ್ತಾರೆ, ಬೆಳತನಕನೂ ಸೇರಿದವ್ರಿಗೆ ಒಬ್ಬೊಬ್ರು ಮಾತಾಡ್ರಿ. ಇಸ್ಪೇಟ್ ಆಡ್ತಾರೆ ಏನಿಲ್ರಿ ಡೈಲಿ ಏನ್ರಿ ಸರ್ ಒಬ್ಬರ ವೈಯಕ್ತಿಕ ಹೇಳಾಕೋರ್ರಿ. ಅವ್ರ ಹೆಂಡ್ರು ಮಕ್ಕಳು ಯಾರು ಉಳಿದಿಲ್ರಿ ಅವ್ರಿಗೆ. ಆಯ್ತು ಹೇಳ್ರಿ, ಗೊತ್ತಾಗ ಹೇಳ್ರಲ್ಲ, ನಾವು ಬರ್ತೀವಲ್ಲ. ಯಾರು ಫೋನ್ ಹಾಕ್ತೀವಿ, ನಗಚ್ಚಿರಿ, ನಾವು ಬರ್ತೀವಿ ಕರೆಕ್ಟ್. ಅವ್ರು ಸಿಗಂಗ ಮತ್ತೆ ಹಿಡಿದು ತಂದ್ಮೇಲೆ ಬಿಡಿಸಕ್ಕೆ ಬರ್ಬಾರ್ದು. ಕರೆಕ್ಟ್ ಬಂದ್ರೆ ಹಾಂ, ನಾವು ಅವ್ರಿಗೆ ಯಾರು ಓದಿ ಕೇಸ್ ಮಾಡೋರು.